ಆಫೀಸಿಗೆ ಸ್ಕೂಲಿಗೆ ಹೋದ್ರು. ಈಗ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದು ಸ್ವಲ್ಪ ತಡ್ಡಾಗ್ತೀನಿ. ಯಾಕಕ್ಕ ಇವತ್ತು ತಡ ಆಗೈತಲ್ಲ? ಓ ಲಕ್ಷ್ಮಿ, ನೀನಾ? ಹೂನಕ್ಕ, ಯಾಕೆ ಇವತ್ತು ತಡ ಆಗ್ಯದಲ್ಲ? ಹುಡುಗರು ಎಲ್ಲರೂ ಆಫೀಸಿಗೆ ಎಲ್ಲ ಹೋಗ್ಲಿಕ್ಕೆ ತಡ ಆಗೈತಲ್ಲ ಇವತ್ತು, ಯಾಕೋ? ಏನ್ ಹೇಳ್ಬೇಕವ, ನಿನ್ನೆ ರಾತ್ರಿ ಆ ಮ್ಯಾಚ್ ನೋಡ್ಕೊಂತ ಕೂತ್ಬಿಟ್ಟಾರ. ಹೊತ್ತೋಗಿದ್ದೆ ಗೊತ್ತಾಗಿಲ್ಲ. ಮಲ್ಕೊಂಡಿದ್ದು ಲೇಟು, ಎದ್ದಿದ್ದು ಲೇಟು. ಬಡ 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 ಏನೋ ಒಂದು ಮಾಡಿ ಡಬ್ಬಿಗೆ ಹಾಕಿ ಕೊಟ್ಟು ಕಳಿಸಿ ನೋಡವ. ಯಾವುದಕ್ಕ, ನಮ್ಮ ಮನೆಗೂ ಅದೇ ಆಯಿತು. ರಾತ್ರಿ ಮ್ಯಾಚ್ ಅಂತ ನೋಡ್ಕೊಂಡು ಕೂತ್ಬಿಟ್ರು. ಒಳಗೆ ಹೊತ್ತಾಯ್ತು. ಅವ್ರನ್ನೂ ಈಗ ಕಳಿಸಿ ಈಗೇನೆ ಹಿಂಗೆ ಹೋಗ್ತಿದ್ದೆ, ನೀ ಕಂಡು ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬಾರೆ ಒಳಗೆ ಕೂತು ಸ್ವಲ್ಪ ಚಹಾ ಕುಡಿಯೋಣಂತ. ಇಲ್ಲಿ ತಗೋಕ, ಆಮೇಲೆ ಬರ್ತೀನಿ. ನೀನು ಸ್ವಲ್ಪ ಆರಾಮ್ ಮಾಡು, ಆಮೇಲೆ ಬರ್ತೀನಿ. ಬಾಬಾರೆ ಸ್ವಲ್ಪ ಚಹಾ ಕುಡಿಯೋಣಂತ ಇಬ್ರು ಸೇರಿ. ಹಂಗೆ ಸ್ವಲ್ಪ ಮಾತಾಡಿ ಆಮೇಲೆ ಅಡ್ಡಾಗ್ತೀನಿ. ಹೆಂಗೂ ಹುಡುಗರು ಇವರೆಲ್ಲ ಬರೋದು ಸ್ವಲ್ಪ ರಾತ್ರಿ ಹೊತ್ತೇ ಆಗ್ತದ. ಬಾ ಸ್ವಲ್ಪ ಬಿಸಿ ಬಿಸಿ ಚಹಾ ಇಡ್ತೀನಿ, ಚಹಾ ಕುಡಿಯೋಣಂತ ಬಾ. ಏನು ಇಬ್ರು ಇಲ್ಲಿಂದ ಬಿಟ್ರಿ ಮಾತಾಡ್ಕೊಂತ? ನಿಂಗಕ್ಕ ಏನಿಲ್ಲ, ಹಂಗೆ ಈ ಹುಡುಗರು ಇವರು ಆಫೀಸಿಗೆ ಸ್ಕೂಲಿಗೆಲ್ಲ ಹೋದ್ರು. ಹಂಗೆ ಸಿಕ್ಲು, ಮಾತಾಡೋಣ ಅಂತ ಕೂತ್ವಿ. ಚಹಾ ಕುಡಿಯೋಣ ಬಾ ಅಂತ ಹೇಳಿ ಕರೆದೆ. ನೀನು ಬಾ ಅಕ್ಕ, ಹೆಂಗೂ ಬಂದಿದ್ದಿ. ಇಲ್ಲ ಹೇಳೆ, ಆಮೇಲೆ ಬರ್ತೀನಿ. ಬಾ ಅಕ್ಕ, ನಾವು ಸಿಗದೆ ಅಪರೂಪ ಎಲ್ಲರೂ. ಬರ್ರಿ ಬಿಸಿ ಬಿಸಿ ಚಹಾ ಇಡ್ತೀನಿ, ಚಹಾ ಕುಡಿಯೋಣಂತ ಬರ್ರಿ. ಬಾ ಅಕ್ಕ, ನನಗೂ ಇವತ್ತು ಸ್ವಲ್ಪ ಹಂಗೆ ಇದ್ದೀನಿ. ನೀನು ಹೆಂಗೂ ಸಿಕ್ಕಿದಿ, 3 ಜನ ಚಹಾ ಕುಡಿದು ಮಾತಾಡಿ ಆಮೇಲೆ ನಮ್ಮ ಕೆಲ್ಸಕ್ಕೆ ಹೋಗೋಣಂತ. ಸರಿ ಹೇಳವ, ನಡ್ರಿ. ಆಯ್ತು, ಚಹಾ ಗಿಟ್ಟಿನಿ, ಕುಡಿದು ಸ್ವಲ್ಪ ಮಾತಾಡೋಣಂತ. ಹಂಗೆ ಸ್ವಲ್ಪ ಸಕ್ರೆ ಕಮ್ಮಿನೇ ಹಾಕವ. ಅಕ್ಕ ಏನೋ ಏನೋ ಸಕ್ರೆ ಕುಡಿದ್ರೆ ಆ ಕಾಯಿಲೆ ಈ ಕಾಯಿಲೆ ಅಂತೆಲ್ಲ ಅಂತಾರ. ಅದಕ್ಕೆ ನಾನು ಸ್ವಲ್ಪ ಸಕ್ರೆ ಕುಡಿಯೋದು ಕಡಿಮೆನೇ ಮಾಡೀನಿ. ಹೌದಕ್ಕ, ಸ್ವಲ್ಪ ಸಕ್ರೆ ಕಡಿಮೆನೇ ಕುಡಿಬೇಕು. ನಮ್ಮ ಆತನು ಅದೇನೋ ಬೆಳಗ್ಗೆ ಇದು ಗ್ರೀನ್ ಟೀ ಅಂತ ಕುಡಿತಾನ, ಆಮೇಲೆ ಇದು ಕುಡಿತಾನ. ಅದಕ್ಕೆ ನಾನು ಈಗ ಸ್ವಲ್ಪ ಸಕ್ರೆ ಎಣ್ಣೆ ಎಲ್ಲ ಕಡಿಮೆನೇ ಮಾಡೀನಿ. ಆರೋಗ್ಯಕ್ಕೂ ಒಳ್ಳೆಯದು ಅದಕ್ಕೆ ಅಂಥೇಳಿ. ಹಂಗಾರೆ ಸರಿ ಹೋಯ್ತಾಳ. ಹಂಗಾರೆ ನೀವಿಬ್ರು ಬ್ರೌನ್ ಶುಗರ್ ಕುಡಿತೀರಾ? ನಮ್ಮ ಆತ ಬ್ರೌನ್ ಶುಗರ್ ತಂದಿಟ್ಟಾನ, ಅದೇನೇ ಕುಡಿಬೇಕಂತೇಳಿ. ನೀವೆಲ್ಲಿ ಕುಡಿತೀರೋ ಇಲ್ಲೋ ಅಂತೇಳಿ ನಾನು ಹಾಕ್ಲಿಲ್ಲ. ಹಂಗಾರೆ ಅದನ್ನೇ ಹಾಕ್ತೀನಿ ಹೇಳಿ ಇಬ್ರಿಗೂ. ಅದು ಚಲೋನೇ ಇರ್ತದ, ಆರೋಗ್ಯಗೂ ಚಲೋ. ನಡೀತದ ಹಾಕವ, ಬ್ರೌನ್ ಶುಗರ ನಡೀತದ. ಚಹಾ ಚಲೋ ಆಗೈತೆ ನೋಡವ. ಹೌದಕ್ಕ, ಚಹಾ ಭಾಳ ಚಲೋ ಆಗೈತೆ. ಹೌದವ, ಇದು ಬ್ರೌನ್ ಶುಗರ್ ಅಂತಂದಿಕ್ಕನ, ಅದೇನೋ ಆರೋಗ್ಯಕ್ಕೆ ಒಳ್ಳೇದಂತ, ಅದನ್ನೇ ಹಾಕಿ ಮಾಡಿ ಚಲೋ ಆಗತ್ತಾ. ಹೌದವ, ಈಗಿನ ಕಾಲದಾಗ ಎಲ್ಲ ನೋಡ್ಕೋಬೇಕಾಗ್ತದ. ಈಗ ನಾವು ಸಣ್ಣವರಿದ್ದಾಗ ಎಲ್ಲನೂ ತಿಂತಿದ್ವಿ, ಉಣ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಖರೆ ಏನು ಮಾಡಬೇಕು, ಈಗ ಅವೆಲ್ಲ ಚೇಂಜ್ ಆಗ್ಯಾವಲ್ಲ. ನಾವು ಮತ್ತು ಸ್ವಲ್ಪ ನಮ್ಮ ಆರೋಗ್ಯದ ಕಡೆನೂ ಲಕ್ಷ್ಯ ಕೊಡಬೇಕು. ಹೌದಕ್ಕ, ಯಾಕ ರಾತ್ರಿ ಭಾಳ ಹೊತ್ತಾಯ್ತೇನು? ನಿಮ್ಮ ಮನೆಯಿಂದ ಜೋರು ಶಬ್ದ ಎಲ್ಲ ಕೇಳಿಸ್ತಿತ್ತು. ಆಕಿನ ಮನೆಯಿಂದ ಅಷ್ಟೇ ಅಲ್ಲೇ, ನಿನ್ನ ಮನೆಯಿಂದನೂ ಕೇಳಿಸ್ತಾನೇ ಇತ್ತು. ಹೌದಕ್ಕ, ರಾತ್ರಿ ಅದು ಏಷ್ಯಾ ಕಪ್ ಮ್ಯಾಚ್ ಇತ್ತಲ್ಲ, ಅದನ್ನ ನೋಡ್ಕೊಂತ ಕೂತಿದ್ರು. ರಾತ್ರಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಯಾರು ಬಿಡ್ತಾರ? ಬೆಳೆ ತನಕ ಅದೇ ನಡೆದಿತ್ತು, ಮಾತು ಮಾತು ಮಾತು. ನನ್ನ ಮಕ್ಳಿಗಂತೂ ಬೈದು ಮಲಗಿಸಿದ್ದಾಯ್ತು. 4 ಗಂಟೆಗೆ ಮಲ್ಕೊಂಡ್ರು ನೋಡಕ್ಕ. ಹೌದಕ್ಕ, ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಇತ್ತು. ನಾನು ಕೂಡ ಕೂತಿದ್ದೆ. ಲಾಸ್ಟ್ ಓವರ್ ತನಕ ನಮ್ಮದು ಗುಡುಗು ನಡೆದಿತ್ತು. ನಮ್ಮಪ್ಪ ನಮ್ಮ ಆತ ಅಂತೂ ಅದು ಊಟ ಮಾಡಲಿಕ್ಕೆ ಒಲ್ಲ ಅಂತಿದ್ದಾನ. ತಡಿ 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 ಅಂತ. ಯಾವಾಗ ಅವನು 6 ಹೊಡೆದ, ನಮ್ಮ ಆತ ಅಂದ ತಟ್ಟಿ ಹಾಕು ಅಂಥೇಳಿ. ನಿಮ್ಮ ತಾತನೂ ಏನು ಕಮ್ಮಿ ಇಲ್ಲಮ್ಮ. ಅವನು ಬಗ್ಲಾಗಿನ ಮನೆಗೆ ಹೋಗಿ ನೋಡ್ಕೊಂತ ಕೂತಿದ್ದ ಕ್ರಿಕೆಟ್ನ. ನಾನು ಬರ್ರಿ ಇಲ್ಲೇ ಹಚ್ಚಿರಿ ಅಂದರೆ ನಿನಗೇನು ತಿಳಿಯಂಗಿಲ್ಲ, ಏನಿಲ್ಲ, 4 ಮಂದಿಗೆ ತಿಳಿತದ, ಅವ್ರ ಜೊತೆಗೆ ಕೂತು ನೋಡಿದ್ರೇ ಇಂಟ್ರೆಸ್ಟ್ ಅಂತೇಳಿ ಅಲ್ಲೋ ಕೂತಿದ್ದಮ್ಮ. ನನಗೂ ಕಾಯ್ದು ಸಾಕಾಗೋಯ್ತು. ಅಯ್ಯೋ, ನನ್ನ ಮಕ್ಳಂತೂ ಏನು ಕೇಳ್ತೀರಿ, ಬೆಳೆ ತನಕ ಅದೇ ನೋಡ್ತಿದ್ರು. ಏನು ಆಟಾಡಿದ್ರು ಗೊತ್ತಾ ನಮ್ಮ ಇಂಡಿಯಾದವರು? ಹೌದಕ್ಕ, ಕರೆಕ್ಟಾಗಿ ಆಟಾಡ್ಯಾರ. ಅವರಿಗೆ ಕರೆಕ್ಟ್ ಉತ್ತರನೇ ಕೊಟ್ಟಾರ. ಮತ್ತು ಅದೇನೋ ಕಪ್ಪು ಇಸ್ಕೊಳ್ಳಿಲ್ಲ ಅಂತ ಹೌದೇನಮ್ಮ? ಹೌದಕ್ಕ, ಅವರು ಇಸ್ಕೊಳ್ಳಿಲ್ಲ. ಯಾಕಂದರೆ ಮೊನ್ನೆ ಅವರು ಪಾಕಿಸ್ತಾನದವರು ಅದು ಅಟ್ಯಾಕು ಅವೆಲ್ಲ ಆಗಿತ್ತಲ್ಲ, ಅದಕ್ಕೆ ನಾವು ಅವ್ರ ಕಡೆಯಿಂದ ಕಪ್ಪು ಗಿಪ್ಪು ಇಸ್ಕೊಳ್ಳಂಗಿಲ್ಲ ಅಂಥೇಳಿ ಇಸ್ಕೊಳ್ಳಿಲ್ಲಕ್ಕ. ಹೌದವ, ಅದಂತೂ ಭಾಳ ಕರಳು ಚುರ್ರ ಅನ್ನೋದು ನೋಡು. ಪಾಪ ನೋಡ್ಲಿಕ್ಕಂತ ಹೋದವ್ರ ಗತಿ ಏನೇನಾಯಿತು ಅದನ್ನು ನೆನೆಸ್ಕೊಂಡ್ರೆ ಚುರ್ರ ಅಂತದ್ ನೋಡವ. ಹೌದಕ್ಕ, ಅದಕ್ಕೆ ಅವರು ಏನು ಅವ್ರ ಕಡೆಯಿಂದ ಕಪ್ಪಿಗೆ ಪಿಸ್ಕೊಳ್ಳಿಲ್ಲ ಅಂತ, ಅದಕ್ಕೆ ಬೇರೆ ಆಟ ಆಡಿದ್ರು. ಶೇಕ್ ಹ್ಯಾಂಡು ಇವನು ಏನು ಮಾಡಲಿಲ್ಲ ಅಂತಕ್ಕ. ಅದಕ್ಕೆ ಅವು ಆಟ ಆಡಿ ಗೆದ್ರಲ್ಲ, ಅಷ್ಟೇ ಸಾಕು ನೋಡಿ. ಅಷ್ಟೇ ಅಲ್ಲನೇ, ಆತ ಇಂಡಿಯನ್ ಕ್ಯಾಪ್ಟನ್ನು ಆಟಾಡಿದ ದುಡ್ಡೆಲ್ಲ ಆರ್ಮಿಗೆ ಕೊಟ್ಬಿಟ್ಟನಂತಕ್ಕ.
ಹೌದವ, ಅದನ್ನು ನಿಮ್ಮ ತಾತ ಹೇಳಿದರು, ನನಗೂ ಕೇಳಿ ಸಂತೋಷ ಆಯಿತು. ಅದೇ ಅದನ್ನ ನೋಡ್ಕೊಂತ ಕೂತ್ರು ರಾತ್ರಿ ಹುಡುಗರು ಸುಮ್ಮನೆ ಇರ್ತಾರ, ಅದು ಮಾಡಮ್ಮ ಇದು ಮಾಡಮ್ಮ, ಇದು ಬೇಕಮ್ಮ ಅದು ಬೇಕಮ್ಮ ಅಂತ ನಡೀತಾನೇ ಇತ್ತು. ಅದಕ್ಕೆ ನನಗೂ ಗೊತ್ತಾಗೋಗ್ಬಿಡ್ತು ಯಾವಾಗ ಏನು ಮುಗಿಸೋ ಸತಿಗೆ ಎರಡು. ಅದಾದ್ಮೇಲೆ ಮಾತಾಡ್ಕೊಂತೆ ಕೂತ್ರು ನಾಕಾದ್ರೂ ಮಾತೆ ಮುಗಿಬಲ್ತವ. ಅಯ್ಯೋ, ನಮ್ಮನೆಗೂ ಅಷ್ಟೇ ಅಕ್ಕ. ನಮ್ಮ ಮನೆಗಂತೂ ಫೋನ್ಗಳು ಬರೋವು, ಅದ್ರ ಮೇಲೆ ಮಾತಾಡೋದು ಅದು. ನನಗೂ ಇಲ್ಲ ಅವ್ರಿಗೂ ಇಲ್ಲ, ನಿದ್ದೆ ಸಾಕಾಗೋಯ್ತು. ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ಆಗಲೇ 7 ಆಗೋಗ್ಬಿಟ್ಟಿತ್ತಕ್ಕ. ಡಬ್ಬಿ ಮಾಡಬೇಕು, ಹುಡುಗರನ್ನ ರೆಡಿ ಮಾಡಬೇಕು, ಸಾಕಾಗೋಯ್ತು. ಹೌದೇ, ನನಗೂ ಅದೇ ಆಯ್ತು ನೋಡಿ. ಅದಕ್ಕೆ ಬರಬರ ಏನೋ ಒಂದು ಡಬ್ಬಿ ಗಿಬ್ಬಿ ಮಾಡಿ ಕಳಿಸಿ, ಅದಕ್ಕೆ ಚಾ ಕುಡಿದು ಸ್ವಲ್ಪ ಮಲ್ಕೊಳ್ಳೋಣ ಅಂತಲೇ ಇದ್ದೆ. ಸರಿ, ನೀನು ಮಲ್ಕ, ನಾವು ಹೋಗ್ತೀವಿ ಹೇಳಿನ. ಕೂಡಕ್ಕ ಇನ್ನು ಸ್ವಲ್ಪ ಮಾತಾಡೋಣ. ಇಲ್ಲಕ್ಕ, ಹೋಗ್ತೀವಿ. ಯಾಕಂದರೆ ಟೈಮ್ ಆಗ್ತದೆ. ಚಾನು ಕುಡ್ದಿದ್ದಾಯ್ತು, ಎಲ್ಲ ಆಯಿತು. ನೀನು ಸ್ವಲ್ಪ ವಿಶ್ರಾಂತಿ ತಗೋ, ನಾವು ಹೋಗ್ತೀವಿ. ಯಾಕಂದರೆ ಅಲ್ಲಿ ನಮಗೂ ಕೆಲಸ ಮುಗಿಸ್ಕೊಂಡು ಮಾಡಿ ಮತ್ತು ಹಿಂಗೆ ಮಾಡಿದ್ರೆ ಹುಡುಗರು ಇವರು ಬಂದೇ ಬಿಡ್ತಾರೆ. ಮತ್ತು ಅದು ಮಾಡು ಇದು ಮಾಡು. ಹೌದವ, ನಿಮ್ದಂತೂ ಏನು ನಡೀತಾನೇ ಇರ್ತದೆ. ಏನು ಹೇಳ್ಬೇಕಕ್ಕ, ಈ ವೀಕೆಂಡು ಅಂತ ಬರ್ತದೆ ನೋಡು, ಆ ವೀಕೆಂಡ್ ಬರೋಕ್ಕಿಂತ ಮುಂಚೆನೇ ಹುಡುಗರದು ಪ್ಲ್ಯಾನ್ಗಳು ನಡೀತಾನೇ ಇರ್ತವೆ. ಅಪ್ಪ ಅಲ್ಲಿ ಕರ್ಕೊಂಡೋಗು, ಅಪ್ಪ ಇಲ್ಲಿ ಕರ್ಕೊಂಡೋಗು. ಏನ ನಿಮ್ಮದು ವೀಕೆಂಡ್ ಪ್ಲ್ಯಾನ್ಗಳು. ನಮ್ದು ಹಂಗಿರ್ತಿದ್ದಿಲ್ಲ ನೋಡವ. ವೀಕೆಂಡು ಅಂದರೆ ಅದೇ ಅಲ್ಲ, ಶನಿವಾರ ಮತ್ತು ಊನಕ ಅದೇ. ಅದೇ ನಮ್ದೇನು ಇರ್ತಿದ್ದಿಲ್ಲ ನೋಡು. ಶನಿವಾರ ಸಾಯಂಕಾಲ ಸ್ವಲ್ಪ ಏನಾರೇ ಹಿಟ್ಟು ಹಾಕ್ತಿದ್ವಾ, ಅವು ಗುಣ್ಪಾಂಗ್ಳು ದೋಸೆ ಇಡ್ಲಿ ತಿನ್ನೋದು, ಮಲ್ಕೊಂಬಿಡೋದು. ಮತ್ತು ಬೆಳಗ್ಗೆ ಹೇಳೋದು ನೋಡು, ಐತವಾರ ಎದ್ದು ಎಣ್ಣೆ ಹಚ್ಕೊತಿದ್ವಿ. ತಪ ಎಣ್ಣೆ ಹಚ್ಕೊಂಡು ಅಂಟಳ್ಕಾಯಿ ಸೀಗೆಕಾಯಿ ಹಾಕ್ಕೊಂಡು ಎರ್ಕೊಂಡು, ಅಂದರೆ ಎಣ್ಣೆ ಉಳಿತಿದ್ವು ಖರೆ ನಮ್ಮ ಹೆಂಗಿರ್ತಿದ್ವು ಕೂದಲು, ಇಂತಿಂತಾವು ಕೂದಲುಗಳುವ. ನಿಮ್ಮ ಏನು ಇಟ್ಟಿಟ್ಟವ. ಆಮೇಲೇನು ಸ್ವಲ್ಪ ಊಟ ಮಾಡೋದು, ಅಡ್ಡಾಗೋದು. ಆಮೇಲೆ ಸಾಯಂಕಾಲ ಅಷ್ಟೇ ಸ್ವಲ್ಪ ಹಿಂಗೆ ಚಹಾ ಜೊತೆಗೆ ಒಂದು ಸಿನಿಮಾ ನೋಡಿದ್ವೋ, ಏನು ಒಂಚೂರು ಪಲ್ಯಕಾಯಿ ತಂದ್ವೋ, ಆಯಿತು. ರಾತ್ರಿ ಉಪ್ಪಿಟ್ಟು ತಿಂದ್ವಿ, ಮಲಗಿದ್ವಿ. ಇದೇವ ನಮ್ಮದು ವೀಕೆಂಡು. ನಿಮ್ದು ವೀಕೆಂಡ್ ಬರ್ತದಂದ್ರೆ ಸಾಕು, ಪ್ಲ್ಯಾನು. ನಾವು ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಅಲ್ಲೋಗ್ಬೇಕು. ಇನ್ನು ವೀಕೆಂಡ್ನಾಗ ಸೋಮವಾರ ಚಿಂತೆ ಮಾಡಬೇಕು, ಬುಧವಾರದಾಗ ವೀಕೆಂಡ್ ಚಿಂತೆ ಮಾಡ್ಬೇಕು. ನಮ್ಮದೇ ಚಲೋ ನೋಡವ. ಹೌದಕ್ಕ, ನಮ್ಗ ಹೆಂಗೆ ಆಗ್ಬಿಡ್ತೈತಿ, ವೀಕೆಂಡ್ನಾಗ ರೆಸ್ಟ್ ತಗೊಳ್ಳೋಣ ಅಂದ್ರೆ ಆಗಂಗೇ ಇಲ್ಲ. ಶನಿವಾರ ಹುಡುಗರು ಬಿಡಂಗಿಲ್ಲ, ಐತವಾರ ಹೋಗ್ಬೇಕು, ಪಲ್ಯಕಾಯಿ ತುಂಬ ವಾರದೆಲ್ಲ ಮಾಡ್ಕೋಬೇಕಕ್ಕ. ಅಯ್ಯೋ, ನಿಮ್ಮ ಕಾಲ ಬೇರೆ ಇತ್ತಕ್ಕ, ನಮ್ಮ ಕಾಲ ಹಂಗಲ್ಲ. ಹುಡುಗರಿಗೆ ಸ್ವಲ್ಪ ಏನಾರ ಚೇಂಜು ಇದು ಬೇಕಲ್ಲ. ಈಗೆಲ್ಲಿ ನಾವು ಹುಡುಗರನ್ನ ಹೊರಗೆ ಬಿಡಂಗಿಲ್ಲ, ಹಂಗೆ ಆಟ ಆಡ್ಲಿಕ್ಕೆ ಬಿಡಂಗಿಲ್ಲ, ಏನಿಲ್ಲ. ಅವು ಹುಡುಗರ ಏನು ಮಾಡ್ಬೇಕು ಹೇಳು? ಅದೂ ಖರೇವ. ನಾವು ನಮ್ಮ ಹುಡುಗರನ್ನ ಸ್ವಲ್ಪ ಆಟ ಮಾಡಲಿಕ್ಕೆ ಬಿಡ್ತಿದ್ವಿ, ಅವು ಹೋಗ್ತಿದ್ವು ಬರ್ತಿದ್ವು. ಈಗೆಲ್ಲಿ ನನ್ನ ಮೊಮ್ಮಕ್ಕಳನ್ನೇ ನಾನು ಬಿಡ್ಲಿಕ್ಕಾಗಂಗಿಲ್ಲವ. ಅಲ್ಲಿ ಹೋದ್ರೂ ನಾವು ಜೊತೆಗೆ ಹೋಗ್ಬೇಕು. ಅಂಗಳನ್ನ ಬಿಟ್ಟು ಕಳಿಸ್ಲಿಕ್ಕೆ ಆಗಂಗಿಲ್ಲಕ್ಕ, ನಮ್ಮ ಅಂಗಳದಾಗೆ ಹುಡುಗರನ್ನ ಕೂರಿಸ್ಕೊಂಡು ಕೂಡ್ಲಿಕ್ಕೆ ಆಗಂಗಿಲ್ಲ, ಹಂಗಾಗದೀಗ. ಏನವ, ಅದನ್ನು ಖರೆ ಅನ್ನು. ನಿಮ್ದು ಖರೆ, ನಮ್ದು ಖರೆ ಅಷ್ಟೇ ಅಕ್ಕ. ಕಾಲ ತಕ್ಕಂಗೆ ಚೇಂಜ್ ಆಗ್ಬೇಕಾಗ್ತದೆ. ಯಾಕಂದರೆ ಹುಡುಗರನ್ನ ಎಂಟರ್ಟೈನ್ ಮಾಡಲೇಬೇಕಾಗ್ತದಕ್ಕ. ಇಲ್ಲಾಂದರೆ ಏನು ಮಾಡ್ಬೇಕು ಹೇಳು? ಹುಡುಗರು ಇಲ್ಲಾಂದರೆ ಅವು ಇವು ಫೋನಾಗ ನೋಡ್ತಾವ, ಇದು ಮಾಡ್ತಾವ. ಸುಮ್ಮನೆ ಯಾಕೆ ಹೇಳು? ಅದಕ್ಕೆ ಒಂದು ಸ್ವಲ್ಪ ಅವ್ರನ್ನೂ ಇದಾಗ್ತದ. ನಮ್ಮದು ವಾರೆಲ್ಲ ದುಡ್ದು ಸಾಕಾಗಿರ್ತೈತೆ. ಅದಕ್ಕೆ ಸ್ವಲ್ಪ ಹೊರಗೆ ಹೋಗಿ ಬಂದರೆ ನಮಗೂ ಸ್ವಲ್ಪ ರಿಲೀಫ್ ಆಗ್ತದ ಅಷ್ಟೇ. ಶನಿವಾರ ಮಧ್ಯಾಹ್ನ ಮೇಲೆ ಬಿಡೋದು, ಬರೋದು ರಾತ್ರಿ ಆಯ್ತು. ಸ್ವಲ್ಪ ಐತವಾರ ಅವು ಇವು ತಿನ್ನೋದು ಉಣೋದು, ಅವಕ್ಕೆ ಹೋಮ್ವರ್ಕು ಅಭ್ಯಾಸ ಮಾಡಿಸಿ ಸ್ವಲ್ಪ ಸಾಯಂಕಾಲ ಟಿವಿ ನೋಡ್ತಾವೋ ಏನೋ. ನಾನು ಹಂಗೆ ಹೋಗಿ ಒಂದಿಷ್ಟು ಪಲ್ಯಕಾಯಿ ತೊಗೊಂಬಂದು ಎಲ್ಲ ಬಿಡಿಸಿ ಜಾಡಿ ಎಲ್ಲ ಹಿಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡು ಫ್ರಿಜ್ನಾಗ ಇಟ್ಕೊಂಡ್ಬಿಡ್ತೀನಿ. ಅಂದರೆ ವಾರ ಎಲ್ಲ ನನಗೆ ಅನುಕೂಲ ಆಗ್ತದೆ. ಹೌದೇಳವ, ನಮಗೆ ನಾವೇನಲ್ಲ. ನಮ್ದೇನು ದಿನ ಬೆಳಗ್ಗೆ ಪಲ್ಯಕಾಯಿ ತೊಗೊಳ್ಳೋದು ಮಾಡೋದು. ನಮ್ದೊಂದು ರೀತಿ, ನಿಮ್ದೊಂದು ರೀತಿ. ಕಾಲ ತಕ್ಕಂಗೆ ಬದಲಾಗಲೇಬೇಕಲ್ಲವ. ಹೌದೇಳಕ್ಕ, ಅದೊಂದು ರೀತಿ ಚಲೋ, ಇದೊಂದು ರೀತಿ ಚಲೋ ಅಷ್ಟೇ. ಹೆಂಗಿರ್ತದೆ ಹಂಗೆ ನಾವು ನಡೆಯೋದು ಅಷ್ಟೇ. ಹೌದೇಳಕ್ಕ, ಕೂಡ್ರಿ ಏನು ಸ್ವಲ್ಪ ನಾಷ್ಟ ಗಿಷ್ಟ ಮಾಡ್ತೀನಿ, ತೊಗೊಂಡು ತಿಂದೇ ಹೋಗ್ಬೇಡ್ರಂತೆ.
ಇಲ್ಲಮ್ಮ ಇಲ್ಲ, ನಿಮ್ಮ ತಾತ ಕಾಯ್ತಿರ್ತಾರ, ಹಂಗೆ ಸುಮ್ಮನೆ ಹೋಗಿ ಬರ್ತೀನಂತ ಬಂದೀನಿ, ಅದಕ್ಕೆ ಮತ್ತಿಲ್ಲದ್ರೆ ಕಾಯ್ತಾರೆ ಮನ್ಯಾಗ. ನಾನು ಅಷ್ಟೇ ಅಕ್ಕ, ಹೋಗಿ ಬರ್ತೀನಿ, ನೀನೇನೋ ಕಂಡಿ ಅಂತ ಹೇಳಿ ಮಂದೆ ಚಾ ಕುಡಿ ಅಂದೆ, ಅದಕ್ಕೆ ಕುಡ್ದೆ. ಸರಿ, ನಾವು ಇನ್ನು ಬರ್ತೀವಿ. ಸರಿ, ಕಪ್ಗಳನ್ನ ತೊಳಿತೀನಿ, ಹೋಗ್ಬರೋರಂತ್ರಿ. ಹಾಂ ತಗೋ ಅಕ್ಕ. ಸರಿ ಅಮ್ಮ, ನಾವು ಹೋಗಿ ಬರ್ತೀನಿ, ನಿಮ್ಮ ತಾತ ಕಾಯ್ತಿರ್ತಾರೆ. ಸರಿ ಅಕ್ಕ, ಹೋಗ್ಬಾ. ಆಯ್ತಕ್ಕ, ನಾನು ಹೋಗಿ ಬರ್ತೀನಿ. ಎಲ್ಲಿ ನಿನ್ನ ಮಗನ ಎಲ್ಲೋ ಕ್ರಿಕೆಟಿಗೆ ಹಾಕಿ ಅಂತ ಹೇಳಿ ಅದನ್ನ ನೋಡಿ ನನ್ನ ಮಗನು ಹೋಗ್ಬೇಕು ಅಂತೇಳಿ ಬೆನ್ನತ್ತಾನ. ಅದು ಎಲ್ಲಿ ಏನು ಸ್ವಲ್ಪ ಹೇಳಮ್ಮ. ಅಕ್ಕ, ಅದು ನಮ್ಮ ಮನೆ ಹತ್ರನೇ ಕೋಚಿಂಗ್ ಸ್ಟಾರ್ಟ್ ಆಗೈತಿ, ಅಲ್ಲೇ ಹಾಕಿವಕ್ಕ. ಅದೇ ದಿನ ಸಾಯಂಕಾಲ 6:30 8 ಗಂಟೆ ತನಕ ಹೋಗಿ ಬರ್ತಾನ. ಅಷ್ಟೇ ಸ್ವಲ್ಪ ಅವನು ಚೇಂಜ್ ಆಗ್ತದೆ, ಆಟ ಮಾಡ್ತಾನ, ಅದಕ್ಕೆ ಕಳಿಸ್ತೀವಕ್ಕ. ಅದು ಎಲ್ಲ ಏನು ಅನ್ನೋದು ನನಗೂ ಸರಿ ಗೊತ್ತಿಲ್ಲ. ನಮ್ಮ ಮಾತನ್ನು ಕೇಳಿ ನಿಮ್ಮ ಮಾತನ್ನು ಮೊಬೈಲ್ಗೆಲ್ಲ ಕಳಿಸಂತ ಹೇಳ್ತೀನಿ ಹೇಳಕ್ಕ. ಹೇಳೆ, ನಮ್ಮ ತಗು ಸ್ವಲ್ಪ ಹೋಗ್ಬೇಕಾಗಿತ್ತು ಕ್ರಿಕೆಟ್ ಅಂತಾನ. ನಾವು ಅದೇ ನೋಡ್ತಿದ್ವಿ ಎಲ್ಲ ಹಾಕ್ಬೇಕು ಏನು ಅಂತ. ಹೋಗಿ ಬಂದಂದ್ರೆ ಸ್ವಲ್ಪ ಅವನು ಇದಾಗ್ತಾನ, ಅದಕ್ಕೆ. ಹೌದಕ್ಕ, ಬೇಕು. ಈಗಿನ ಕಾಲದ ಹುಡುಗರಿಗೆ ಎಲ್ಲ ಆ್ಯಕ್ಟಿವಿಟೀಸಿನೂ ಬೇಕಕ್ಕ. ಯಾಕಂದರೆ ನಾವು ಹೊರಗೆ ಬಿಡೋಂಗಿಲ್ಲ, ಅವು ಸ್ವಲ್ಪ ಎಲ್ಲ ಇದಾಗ್ತವ. ಸ್ವಲ್ಪ ಹೋಗಿ ಬಂದ್ವು ಅಂದ್ರೆ ಅವು ಮೈಂಡ್ ಫ್ರೆಶ್ ಆಗ್ತವೆ, ಇದಾಗ್ತವ. ಹೋಗಿ ಬರಲಿ ಹೇಳಕ್ಕ. ಏನೇ ಫೀಸು ಖಂಡಾಪಟ್ಟೆ ಫೀಸ್ ಆಗ್ಬಿಟ್ಟದೆ, ಏನು ಮಾಡಬೇಕು? ಹೌದಕ್ಕ, ಆಗ್ಯಾವ, ಮತ್ತೆ ಏನು ಮಾಡಬೇಕು? ನಾವು ಹಂಗೆ ಹಾಕ್ತೀವಿ, ಇಲ್ಲಾಂದ್ರೆ ಹುಡುಗರು ಕೇಳ್ಬೇಕಲ್ಲಕ್ಕ. ಹೌದೇಳಮ್ಮ. ಸರಿ ಹೇಳಕ್ಕ, ನಾನು ಹೋಗಿ ಬರ್ತೀನಿ, ಮತ್ತೆ ಆಮೇಲೆ ಸಿಗ್ತೀನಿ. ನಾನು ಹೇಳ್ತೀನಿ ನಮ್ಮ ಮಾತಾಗೆಲ್ಲ ಹೇಳಿ ಅಂತೇಳಿ. ಸರಿ ಅಮ್ಮ, ಹೇಳು. ಸರಿ ಹೇಳಕ್ಕ, ನಾನು ಬರ್ತೀನಿ. ಹಾಯ್ ಫ್ರೆಂಡ್ಸ್, ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಫ್ರೆಂಡ್ಸ್.